ಹುಡುಗಗೆ ಅಕ್ಕ ಬಸ್ ಸರ್, ಚಿಕ್ಕಮ್ಮ ಮಗ ಅಮ್ಮಗ. ನಿಮಗೆ ಫೋನ್ ಅಲ್ಲಿ ಏನು ಬಂತಮ್ಮ? ನಮ್ದು ಮೆಲೆಬೆನ್ನೂರು ಸರ್. ಮಲೆಬೆನ್ನೂರು. ನಿಮ್ಮ ತಮ್ಮಂದು? ನಮ್ಮ ತಮ್ಮಂದು ಇದು ತಿಮ್ಮಿಕಟ್ಟೆ ಸರ್. ಯಾವ ತರ ಕಾಂಟ್ಯಾಕ್ಟ್ ಮಾಡಿದ್ರಿ ಹುಡುಗಿನ ಬ್ರೋಕರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್. ನಮ್ಮ ಮನೆಯವರು ಮತ್ತೆ ಹುಡುಗ ಇಬ್ಬಳಾರೆ ಹೋಗಿ ನೋಡ್ಕೊಂಬಂದು ಇದು ಮಾಡಿದ್ದು. ಅದಾಗಿ ಮೇಲೆ ಹಿಂಗೆ ಎಂಗೇಜ್ಮೆಂಟ್ ಐತಿ ಹೋಗೋಣ ಅಂತ ಅಂದರು. ಒಂದು 2 ವೇರ್ ಮಾಡ್ಕೊಂಡು ಎಂಗೇಜ್ಮೆಂಟಿಗೆ ಹೋದ್ವಿ ಸರ್. ಅವ್ನು ಎಂಗೇಜ್ಮೆಂಟ್ ಮಾಡ್ಕೊಂಡು ಖುಷಿಯಾಗೆ ಮಾಡಿಕೊಟ್ರು ಅವರು ಎಂಗೇಜ್ಮೆಂಟ್. ಅದನ್ನು ಈಗ ಫೋನ್ ಬಂದಿತ್ತಲ್ಲ, ಏನು ಮಾತಾಡಿದ್ರಿ? ನೀವೇ ಅಲ್ವಾ ಮಾತಾಡಿದ್ರು? ನಾವೇ ಫಸ್ಟ್ ಮಾತಾಡಿದ್ದು. ಆಕೆ ರಾತ್ರಿ 8:30 ಇಸ್ಕೊಂಡು ಫೋನ್ ಮಾತಾಡಿದ್ಲು ಸರ್. ಅದಾಗಿ ಮೇಲೆ ನಂಬರ್ ಡಿಲೀಟ್ ಮಾಡಿಕೊಡ್ತಿದ್ಲು. ಅವಳು ಮೊನ್ನೆ ದಿನ ಡಿಲೀಟ್ ಮಾಡಿಕೊಡ್ಲಿಲ್ಲ. ತಿರುಗಿ ಬೆಳಗ್ಗೆ 8:30ಗೆ ಆ ಫೋನ್ ಬಂತು ಸರ್ ಅವ ಪಾಪುಯಿಂದ. ಆಂಟಿ ನಮ್ಮ ಅಮ್ಮನ ಕೈ ಕೊಡ್ರಿ ಅಂತ ಅಂತು. ಅಮ್ಮ ಅಂದರೆ ಯಾರಪ್ಪ, ನೀವು ಯಾರು ಹಂಗೆ ಅಂತ ಅಂದ ತಕ್ಷಣ ನಮ್ಗೆ ಅನುಮಾನ ಬಂದು ಹಂಗೆ ಫೋನ್ ಇಟ್ಟು ನಮ್ಮ ಮಾಮ ಕೈ ಫೋನ್ ಮಾಡಿಕೊಟ್ವಿ. ಆ ಹುಡುಗಿಗೆ ಏನು ಲೇಡೀಸ್ ವಾಯ್ಸ್ ಕೇಳಿಸ್ಲಿಲ್ಲ, ಏನಿಲ್ಲ, ಸುಮ್ಮನಿರೋದು ನೋಡಿ ಮತ್ತೆ ಕಟ್ ಮಾಡ್ತು. ಆಮೇಲೆ ಮತ್ತೆ ನಾನೇ ಮಾಡಿದೆ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರಮ್ಮ, ನಿಮ್ಮ ಅಮ್ಮನ ಹೆಸರು ಏನು ಅಂತ ಕೇಳಿದೆ. ನಮ್ಮ ಅಮ್ಮನ ಹೆಸರು ರೇಖಮ್ಮ ಅಂತ ಅಂತು. ಅದಕ್ಕೆ ಯಾರ್ಯಾರು ಇದ್ದೀರಿ ಮನೇಲಿ ಏನು? ನಾನು, ಅಮ್ಮ, ಅಕ್ಕ, ಅಜ್ಜಿ ಇದ್ದೀವಿ ಅಂತ ಹೇಳ್ತು ಸರ್ ಅವ್ರಿಗೆ. ಓಕೆನಾ? ಈಗ ವರ್ತನೆ ಹೆಂಗಿತ್ತಮ್ಮ ಮದುವೆ ಆಗೋಕ್ಕಿಂತ ಮುಂಚೆ ಅಥವಾ ಮದುವೆ ಆದಮೇಲೆ ಹೆಂಗಿತ್ತಮ್ಮ ವರ್ತನೆ? ಸರ್ ದುಡ್ಡು ಸಿಗೋವರೆಗೂ ಚೆನ್ನಾಗೇ ಇದ್ರು ಸರ್. ಈಗ ಪಾಪು ಸಿಚುವೇಶನ್ನು ಅದು ಇದು ಗೊತ್ತಾಗಿ ಮೇಲೆ ಒಂಥರ ಇಷ್ಟ ಇಲ್ಲದ ಥರ ವರ್ತನೆ ಮಾಡ್ತಾ ಇದ್ದಾಳೆ ಸರ್ ಅವಳು. ಅವನ ಜೊತೆ ಸರಿ ಇಲ್ಲ. ಒಂಥರ ಅವನೇ ಮಾತಾಡ್ಸಕ್ಕೆ ನಾವು ಹೊಸ ಜೋಡಿ ಅಂತೇಳಿ ಮಾತಾಡೋಕೆ ಬಿಟ್ಟರು, ಏನು ಕೆಲಸ ಹಚ್ಚಲಿಲ್ದಂಗೆ ಬಿಟ್ಟರು ಆಕ ಅವನ ಜೊತೆ ಮಾತಾಡ್ತಿದ್ದಿಲ್ಲ. ಅವ್ನು ಮಾತಾಡೋಕೆ ಹೋದರೆ ಇದು ಮಾಡೋಕ್ಕೆ ಹೋಗೋಕ್ಕೆ ಕೇಳಿದರೆ ನನಗೆ ಓಲೆ ಬೇಕು ಹಂಗೆ ಹಿಂಗೆ ನಾವು ಕೊಡಿಸ್ತಿದ್ವಿ ಸರ್. ಮುಂದೆ ನಮ್ಮ ಜೊತೆ ಚೆನ್ನಾಗಿದ್ದು ಓಲೆ ಬೇಕು ಸರ್. ನಮಗೆ ಏನು ನಮ್ಮ ತಮ್ಮ ಚೆನ್ನಾಗಿದ್ರೆ ಸಾಕು. ಅವನಿಗ ಬೇಡ ಅಂತ ಅವಳು ಬಿಟ್ಟಾಕ್ ಬಿಡ್ರಿ, ನಮಗೇನು ಖರ್ಚಾಗೈತೆ ಅದನ್ನ ಕೊಡಿಸ್ರಿ ಸರ್. ಮಮತಾ ಸರ್. ಓಕೆ ಸರ್. ಮಮತಾ ಸರ್.